ಟೌನ್ ಲಿಮಿಟ್ ಕಾಲೋನಿ ಅಂದ್ರೆ ಪೂರ್ತಿ ಕಂಪ್ಲೀಟ್ ಟೌನ್ ಸೇರುತ್ತೆ. ಇಲ್ಲಿಂದ ಈ ಕಡೆ ಯಾಕಿಲ್ಲ ಅದು ಹೇಳಿ, ಯಾವಾಗ ಆಗುತ್ತೆ ಇಲ್ಲಿ ಸೈಡ್ನಲ್ಲಿ ಬಂದಿದೆ ಹಾಕಿದ್ದಾರೆ ಪೈಪ್ ಹಾಕಿದ್ದಾರೆ ಸರ್, ಕನೆಕ್ಷನ್ ಕೊಟ್ಟಿದ್ದಾರೆ. ಕೆಳಗೆ ಪೈಪ್ ತಗೊಂಡೋಗಿದ್ದಾರೆ, ಮೇನ್ ಪೈಪ್ ಹಳೆ ಏನೇನ ಇದಾದ್ರೆ ಮತ್ತೆ ಎಲ್ಲಾನು ಇದು ಮಾಡ್ಬೇಕಾಗ್ತದೆ, ಓಪನ್ ಮಾಡ್ಬೇಕಾಗ್ತದೆ. ಈ ಚರಂಡಿ ಬಂದಿದೆ, ಚರಂಡಿ ಕೆಳಗಡೆ ಪೈಪ್ ಕೊಡ್ತಾ ಇದ್ದಾರೆ. ಅದನ್ನ ನೋಡಿ ಮೊದಲೇ ಇದು ಮಾಡ್ತಾರೆ. ಈಗ ಚರಂಡಿ ನಾನು ನೋಡಿದ್ದೀನಿ, ಇಲ್ಲಿ ಏನು ಪೈಪ್ ಕಾಣಿಸ್ತಾ ಇಲ್ಲ. ಎಲ್ಲಿ ನಿಮ್ಮ ಡಬಲಿ ಎಲ್ಲಿ ಫಸ್ಟ್ ಬರಕ್ಕೆ ಕೊಟ್ಟಿದ್ದಾರೆ, ನಾನು ಕರ್ಕೊಂಡು ಹೋಗಿ ಇಲ್ಲಿಗೂ ಬರ್ತಾ ಇಲ್ಲ ಅಂತ ಹೌಸ್ ಹೋಲ್ಡ್ ಕನೆಕ್ಷನ್ ಕೊಟ್ಟಿಲ್ಲ. ಅವರೇ ಹೇಳಿದ್ರೆ ಪಂಪ್ ಹೌಸ್ ಹಾಕ್ತಾರೆ, ಪಂಪ್ ಹೌಸ್ ಇಂದ ಎಲ್ಲಾ ವಾರ್ಡ್ಗಳಿಗೆ ಹೋಗುತ್ತೆ ಮೇಡಮ್, ಲಿಫ್ಟ್ ಆಗುತ್ತೆ ಮೇಡಮ್, ಕೊಡ್ತಾ ಇದ್ದಾರೆ. ಯಾವ ವಾರ್ಡ್ಗೆ ಮೀಟಿಂಗ್ ಅಲ್ಲಿ ಚರ್ಚೆ ಆಯಿತು, ತುಂಗಭದ್ರಾ ನೀರು ಪಾವಗಡದಲ್ಲಿ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ ಅಂತ. ಇಲ್ಲಿ ಫ್ಲೂರೋಸಿಸ್ ಕಂಟೆಂಟ್ ಜಾಸ್ತಿ ಇದೆ ಅಂತಲೇ ಲಾಸ್ಟ್ ಜುಲೈಯಲ್ಲಿ ಇನಾಗ್ರೇಷನ್ ಮಾಡಿದ್ವಿ. ತುಂಗಭದ್ರಾಯಿಂದ ನೀರು ತಗೊಂಡ್ಬಂದು ಸುಮಾರು 350 ಹ್ಯಾಬಿಟೇಷನ್ಸ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರದಲ್ಲಿ ಕೂಡ ಎಲ್ಲ ವಾರ್ಡ್ಸ್ಗೂ ಕೊಡಬೇಕು ಅಂತ. ಬಟ್ ಅದು ಯಾವ ಮಟ್ಟಕ್ಕೆ ಅನುಷ್ಠಾನ ಆಗಿದೆ ಅಂತ ನೋಡಲಿಕ್ಕೆ ಇವತ್ತು ಬಂದಿದ್ದೀವಿ. ನಮ್ಮ AC ತಹಸೀಲ್ದಾರ್ ಮತ್ತು ರೂರಲ್ ವಾಟರ್ ಸಪ್ಲೈ ಅವರು ಕೂಡ ಇದ್ದಾರೆ, ಚೀಫ್ ಆಫೀಸರ್ನೂ ಇದ್ದಾರೆ. ಮತ್ತು ಇಲ್ಲಿ ಕಂಪ್ಲೇಂಟ್ ಏನಂತ ಹೇಳಿದರೆ ಹೌಸ್ ಹೋಲ್ಡ್ ಕನೆಕ್ಷನ್ ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಬಟ್ ಈಗ OHP ಟ್ಯಾಂಕ್ಗೆ ನೀರು ಬರ್ತಾ ಇದೆ, ಹೌಸ್ ಹೋಲ್ಡ್ ಕನೆಕ್ಷನ್ಸು ಆಗಿಲ್ಲ ಅನ್ನೋದು ನಮಗೆ ಸಾರ್ವಜನಿಕರು ಹೇಳಿರೋದು. ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ, ಹಳ್ಳಿಗಳಿಗೂ ಕೂಡ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಚೆಕ್ ಮಾಡ್ತೀವಿ, ಅದನ್ನು ಚೆಕ್ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ಬಿಕಾಸ್ ನಿನ್ನೆ ಮೀಟಿಂಗಲ್ಲಿ ಚರ್ಚೆ ಆಯಿತು, ಸೊ ಅದು ಚೆಕ್ ಮಾಡಲಿಕ್ಕೆ ಬಂದಿದ್ದೀವಿ. ಇಲ್ಲಿವರೆಗೂ ಪಾವಗಡದ ಕಾಮಗಾರಿ ಮುಗಿಬೇಕಿತ್ತು, ಇನ್ನೂ ಮುಗಿದಿಲ್ಲ. ಅಮೃತ್ 2 ಯೋಜನೆ, ಈಗ ಅಮೃತ್ 2 ಇಲ್ಲ, ಈಗ ಮೇನ್ ಚಾನೆಲ್ ಏನಿದೆ ಅದರಲ್ಲಿ ಫಸ್ಟ್ ನೀರು ಬರಬೇಕು. ಅದಾದಮೇಲೆ ನಾವು ಅಮೃತದಲ್ಲಿ ಡಿಸ್ಟ್ರಿಬ್ಯೂಟ್ರೀಸು ಬೇರೆ ಬೇರೆ ವಾರ್ಡ್ಸ್ ಕೊಡ್ತೀವಿ. ಸೊ ಇವತ್ತು ನಾವು ಇನ್ಸ್ಪೆಕ್ಷನ್ ಮಾಡಿ ಇಮಿಡಿಯೇಟ್ ಆಗಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅವ್ರಿಗೆ, ಟೈಮ್ ಬೌಂಡಲ್ಲಿ ಮಾಡ್ಕೊಂಡು ಬರಬೇಕು ಅಂತ. ಈಗ ನೆಕ್ಸ್ಟ್ KDP ಸಭೆ ಬರುತ್ತೆ, ಅಷ್ಟೊಳಗಡೆ ಮಾಡಬೇಕು ಅಂತ ನಾವು ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತೀವಿ. ಇಲ್ಲಿ ನಿಮ್ಮ ಡಬಲಿಯಲ್ಲಿ ನಾವು 8 ಗಂಟೆಗೆ ಅಲ್ಲಿಂದ ತುಮಕೂರಿಂದ ಬಂದು ನೋಡ್ತಾ ಇದ್ದೀವಿ.